ಡ್ರ್ಯಾಗನ್ ಫ್ರೂಟಲ್ಲಿ ಬಂದು ಒಂದು ವೈಟ್ ಇದೆ, ಯೆಲ್ಲೋ ಇದೆ, ರೆಡ್ ಪಿಂಕ್ ಇದೆ. ಇದು ನಾವು ಗುಜರಾತ್ನಿಂದ ತಂದಿದ್ದು CM ರೆಡ್ ಅಂದ್ಬಿಟ್ಟು. ಇದರಿಂದ ಲಾಭ ಜಾಸ್ತಿ ಇದೆ. ಈ ಗಿಡ ಬಂದು 25ರಿಂದ 30 ವರ್ಷ ಬರುತ್ತೆ ಸರ್. ಈ ವರ್ಷದಲ್ಲಿ ಒಂದು 3ರಿಂದ 4 ಟನ್ನು ಹಣ್ಣು ನಮ್ಗೆ ಸಿಗುತ್ತೆ. ಟೋಟಲ್ ಆಗಿ ನಮಗೆ ಒಂದು 5ರಿಂದ 6 ಲಕ್ಷ ರೂಪಾಯಿ ನಮಗೆ ಸಿಗುತ್ತೆ ಸರ್. ಇಪ್ಪತ್ತು ವರ್ಷ ನಿರಂತರ ಆದಾಯ ತಂದುಕೊಡುವ ಬೆಳೆ, ವರ್ಷದಿಂದ ವರ್ಷಕ್ಕೆ ಇಳುವರಿ, ಲಾಭ ಹೆಚ್ಚಳ. ಈ ವಿದೇಶಿ ಹಣ್ಣು ಬೇಸಾಯದಿಂದ ಲಕ್ಷ ಲಕ್ಷ ಲಾಭ ಗಳಿಕೆ. ಡ್ರ್ಯಾಗನ್ ಫ್ರೂಟ್ ಬೇಸಾಯ ಕೃಷಿ ಖಜಾನೆಗೆ ಸ್ವಾಗತ. ನಾನು ಕಾವ್ಯ. ಡ್ರ್ಯಾಗನ್ ಫ್ರೂಟ್ ವಿಶ್ವದಾದ್ಯಂತ ಫೇಮಸ್ ಆಗಿರುವ ಈ ವಿದೇಶಿ ಹಣ್ಣು. ಈ ಹಣ್ಣು ಕೆಲವು ವರ್ಷಗಳ ಹಿಂದೆ ಭಾರತಕ್ಕೆ ಪರಿಚಯವಾಗಿತ್ತು. ರೈತರು ಕಡಿಮೆ ಬಂಡವಾಳ ಮತ್ತು ಸುಲಭ ನಿರ್ವಹಣೆಯಲ್ಲಿ ಈ ಹಣ್ಣನ್ನು ಬೆಳೆದು ಲಕ್ಷ ಲಕ್ಷ ಆದಾಯ ಗಳಿಸಬಹುದು. ಹಾಗಾಗಿ ಸಾಕಷ್ಟು ರೈತರು ಡ್ರ್ಯಾಗನ್ ಫ್ರೂಟ್ ಬೆಳೆಯುತ್ತಿದ್ದಾರೆ. ಆನೇಕಲ್ನ ರೈತರೊಬ್ಬರು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದು ಉತ್ತಮ ಇಳುವರಿ ಪಡೆಯುತ್ತಿದ್ದಾರೆ. ಎಂದು ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿ ಅವರ ಅನುಭವದ ಕುರಿತು ತಿಳಿದುಕೊಳ್ಳೋಣ. ಡ್ರ್ಯಾಗನ್ ಫ್ರೂಟ್ ಹಣ್ಣಿನ ಲೋಕದಲ್ಲಿ ಒಂದು ಅದ್ಭುತ ಮತ್ತು ವಿಶೇಷ ಹಣ್ಣು. ತನ್ನ ವಿಶೇಷ ಗುಣಗಳಿಂದಲೇ ಈ ಹಣ್ಣು ಜಗತ್ತಿನಾದ್ಯಂತ ಅಲ್ಪಕಾಲದಲ್ಲೇ ದೊಡ್ಡ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಂಡಿದೆ. ಭಾರತಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಪರಿಚಯವಾದ ಡ್ರ್ಯಾಗನ್ ಫ್ರೂಟ್ ಬಹುತೇಕ ಭಾರತೀಯರಿಗೆ ಹೆಚ್ಚು ಪರಿಚಯವಿಲ್ಲದ ಹಣ್ಣು. ಬೆಲೆ ತುಸು ದುಬಾರಿ ಇರುವ ಕಾರಣಕ್ಕೆ ಡ್ರ್ಯಾಗನ್ ಫ್ರೂಟ್ ಅನ್ನು ಶ್ರೀಮಂತರ ಹಣ್ಣು ಎಂದು ಕರೆಯಲಾಗುತ್ತೆ. ಕ್ಯಾಕ್ಟಸ್ ಅಂದ್ರೆ ಪಾಪಸ್ ಕಳ್ಳಿ ಜಾತಿಗೆ ಸೇರಿದ ಡ್ರ್ಯಾಗನ್ ಫ್ರೂಟ್ ಗಿಡವಿದು. ಡ್ರ್ಯಾಗನ್ ಫ್ರೂಟ್ ಮೆಕ್ಸಿಕೋ, ಸೆಂಟ್ರಲ್ ಅಮೆರಿಕಾದ ದೇಶಗಳ ಬೆಳೆಯಾಗಿತ್ತು. ಆದರೆ ಈ ಹಣ್ಣಿನ ಅದ್ಭುತ ಗುಣಗಳಿಂದಾಗಿ ಅಮೆರಿಕ, ಆಸ್ಟ್ರೇಲಿಯಾ, ಸೌತ್ ಈಸ್ಟ್ ಏಷ್ಯಾ ದೇಶಗಳು, ಪಶ್ಚಿಮ ಏಷ್ಯಾ ದೇಶಗಳು, ಕೆರಿಬಿಯನ್ ದೇಶಗಳು ಸೇರಿದಂತೆ ಜಗತ್ತಿನಾದ್ಯಂತ ಇಂದು ಬೆಳೆಯಲಾಗುತ್ತಿದೆ. ಡ್ರ್ಯಾಗನ್ ಫ್ರೂಟ್ನಲ್ಲಿ ಅದ್ಭುತ ಗುಣಗಳಿವೆ. ಕ್ಯಾಲೋರೀಸ್ ಕಡಿಮೆ ಇರುವ ಈ ಹಣ್ಣಿನ ಸೇವನೆಯಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕರಗಿಸಲಾಗುತ್ತೆ. ಹೀಗಾಗಿ ಡಯಟ್ ಮಾಡುವವರ ಫೇವರೆಟ್ ಫ್ರೂಟ್ ಇದು. ಈ ಹಣ್ಣಿನ ನಿರಂತರ ಸೇವನೆಯಿಂದ ಬಿಳಿ ರಕ್ತ ಕಣಗಳು ವೃದ್ಧಿಯಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಹೃದಯ ಆರೋಗ್ಯಕ್ಕೆ ಡ್ರ್ಯಾಗನ್ ಫ್ರೂಟ್ ತುಂಬಾ ಪರಿಣಾಮಕಾರಿ. ಶುಗರ್ ಲೆವೆಲ್ ಕಾಪಾಡುತ್ತೆ. ಕಬ್ಬಿಣದ ಅಂಶ ಹೆಚ್ಚಿಸುತ್ತದೆ ಈ ಹಣ್ಣು. ಚರ್ಮದ ಆರೋಗ್ಯದ ದೃಷ್ಟಿಯಿಂದ ಇದರ ಸೇವನೆ ತುಂಬಾ ಉಪಯುಕ್ತ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಕನಮನಹಳ್ಳಿಯ ರೈತ ತಾಯಪ್ಪ ಅವರಿಗೆ ಒಟ್ಟು 4 ಎಕರೆ ಜಮೀನಿದೆ. ಇದರಲ್ಲಿ ಅವರು 1 ಎಕರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದಾರೆ. ಡ್ರ್ಯಾಗನ್ ಫ್ರೂಟ್ ಬೆಳೆದಿರುವ ಜಮೀನಿನಲ್ಲಿ ಈ ಮೊದಲು ನೀಲಗಿರಿ ಬೆಳೆದಿದ್ರು. ನೀಲಗಿರಿ ಮರಗಳನ್ನು ತೆಗೆದು ಅಲ್ಲಿ ಡ್ರ್ಯಾಗನ್ ಫ್ರೂಟ್ ನಾಟಿ ಮಾಡಿದ್ದಾರೆ. ಇವರು ಭೂಮಿ ಹದ ಮಾಡುವಾಗ 1 ಎಕರೆಗೆ 10 ಟ್ರ್ಯಾಕ್ಟರ್ ಲೋಡ್ ಕೊಟ್ಟಿಗೆ ಗೊಬ್ಬರ ಹಾಕಿದ್ದಾರೆ. ಆ ಬಳಿಕ ಸಾಲಿನಿಂದ ಸಾಲಿಗೆ 10 ಅಡಿ ಮತ್ತು 1 ಕಲ್ಲು ಕಂಬದಿಂದ ಮತ್ತೊಂದಕ್ಕೆ 7 ಅಡಿ ಅಂತರ ನೀಡಿದ್ದಾರೆ. 1 ಕಂಬದ ಸುತ್ತಲೂ 4 ಸಸಿಗಳನ್ನು ನಾಟಿ ಮಾಡಿದ್ದಾರೆ. ನಾವು ಈ ಗಿಡ ಗುಜರಾತ್ನಿಂದ ತಂದ್ವಿ. ತಂದ ಮೇಲೆ ಈ ನೀಲಗಿರಿ ಗಿಡ ಈ ಜಮೀನಲ್ಲಿ ಇತ್ತಲ್ವ, ಈ ಗಿಡ ಎಲ್ಲ ಬುಡ ಎಲ್ಲ ತೆಗೆದು ಆಮೇಲೆ ಭೂಮಿನ ಮಟ್ಟ ಮಾಡಿಕೊಂಡು ಚೆನ್ನಾಗಿ ಉಳುಮೆ ಮಾಡಿ ಭೂಮಿನ ಮಟ್ಟ ಮಾಡಿ ಆಮೇಲೆ ಒಂದು 10 ಲೋಡು ಗೊಬ್ಬರ, ತಿಪ್ಪೆ ಗೊಬ್ಬರ ತಂದು ಅದೆಲ್ಲ ಭೂಮಿಗೆಲ್ಲ ಚೆಲ್ಲಿಬಿಟ್ಟು ಮತ್ತೆ ಅದನ್ನ ಉಳಿಕೆ ಮಾಡಿಬಿಟ್ಟು ಆಮೇಲೆ ಈ ಥರ ದಿಬ್ಬೆ ಮಾಡಿದ್ವಿ. ಫಸ್ಟ್ ಲೈನ್ ಮಾಡಿದ್ವಿ. ಈ ಥರ ಲೈನ್ ಮಾಡಿಬಿಟ್ಟು ಆಮೇಲೆ ಒಂದು ಕೂಚ ಬಂದು ಇದು 7 ಅಡಿ ಐತೆ. ಇದಕ್ಕೆ ಬಂದು ಈ ಕೂಚ ಒಂದು ಕೂಚಿನಿಂದ ಕೂಚಿಗೆ ಬಂದು 7 ಅಡಿ ಡಿಫ್ರೆನ್ಸ್ ಇದೆ. 7 ಅಡಿ ಡಿಫ್ರೆನ್ಸು ಮತ್ತು ಹಿಂಗಿಂಗೆ ಬಂದು 10 ಅಡಿ ಡಿಫ್ರೆನ್ಸ್. ಇದು 7 ಅಡಿ ಲೈನು, ಇದು ಅಡ್ಡ ಬಂದು 10 ಅಡಿ ಡಿಫ್ರೆನ್ಸ್ ಇದೆ. ಇದಕ್ಕೆ ಬಂದು ಒಂದು ಕೂಚಿಗೆ ಬಂದು 4 ಗಿಡ ನಾವು ಇಟ್ಟಿದ್ದೀವಿ. 4 ಗಿಡ ಇಟ್ಟಿದ್ದೀವಿ. 1 ಎಕರೆಗೆ 500 ಕೂಚ ಹಿಡಿಯುತ್ತೆ. ಆ ಒಂದು 2000 ಗಿಡ ನಾವು 1 ಎಕರೆಗೆ ಸಸಿ ಅಂತಂದು ಇಡ್ಬೋದು. ಡ್ರ್ಯಾಗನ್ ಫ್ರೂಟ್ನಲ್ಲಿ 3 ವಿಧದ ಹಣ್ಣುಗಳಿವೆ. ರೆಡ್ ಆ್ಯಂಡ್ ವೈಟ್.
ರೆಡ್ ಆ್ಯಂಡ್ ರೆಡ್ ಪ್ಲಸ್ ಅಥವಾ ರೆಗ್ಯುಲರ್ ರೆಡ್, ರೆಡ್ ಪಿಂಕ್ ತಳಿಗಳಿವೆ. ಇನ್ನು ರೆಡ್ ಡ್ರ್ಯಾಗನ್ ಫ್ರೂಟ್ ರೆಡ್ ಆ್ಯಂಡ್ ವೈಟ್ ಹಣ್ಣು ಬಣ್ಣದಲ್ಲಿ ಸ್ವಲ್ಪ ಪಿಂಕ್ ಆಗಿರುತ್ತೆ. ಒಳಗೆ ಕಪ್ಪು ಬೀಜಗಳಿರುವ ಬಿಳಿಯಾದ ಹಣ್ಣಿರುತ್ತದೆ. ರೆಗ್ಯುಲರ್ ರೆಡ್ ಹಣ್ಣು ಹೊರಗೂ ಕೆಂಪಾಗಿರುತ್ತೆ, ಒಳಗೂ ಕೆಂಪು ಬಣ್ಣದಿಂದ ಕೂಡಿರುತ್ತದೆ. ಗುಜರಾತ್ನಿಂದ ರೆಡ್ ಪಿಂಕ್ ತಳಿಯ 2000 ಸಸಿಗಳನ್ನು ತಂದು ನಾಟಿ ಮಾಡಿದ್ದೇವೆ. ಇನ್ನು ರೆಡ್ ಪಿಂಕ್ ತಳಿಯ ಹಣ್ಣುಗಳು ದೊಡ್ಡ ಗಾತ್ರ ಹೊಂದಿರುತ್ತವೆ ಮತ್ತು ಹೆಚ್ಚಿನ ಇಳುವರಿ ನೀಡುತ್ತದೆ ಅಂತ ತಾಯಪ್ಪ ಅವರು ಹೇಳ್ತಾರೆ. ಇದರಲ್ಲಿ ಬಂದು ಡ್ರ್ಯಾಗನ್ ಫ್ರೂಟಲ್ಲಿ ಬಂದು ಒಂದು ವೈಟ್ ಇದೆ, ಮತ್ತು ಎರಡನೇದು ಯೆಲ್ಲೋ ಇದೆ, ರೆಡ್ ಪಿಂಕ್ ಇದೆ. ಇದರಲ್ಲಿ ನಮಗೆ ಚೆನ್ನಾಗಿ ಒಳ್ಳೆ ಇಳುವರಿ ಬರುತ್ತೆ ಅಂತೇಳಿ ನಾವು ಇದೇ ಇಟ್ಕೊಂಡು ರೆಡ್ ಪಿಂಕಲ್ಲೇ ಹಾಕ್ಕೊಂಡಿದ್ದೀವಿ. ಈ ಗಿಡ ಬಂದು ನಾವು ಗುಜರಾತಿಂದ ತಂದ್ವಿ ಸರ್. ಇದು ಬಂದು ಒಂದು ಗಿಡ ಬಂದು ನಮಗೆ ಡೆಲಿವರಿ ಬಂದು ಇಲ್ಲಿಗೆ ಸ್ಪಾಟ್ಗೆ ಬಂದು 70 ರೂಪಾಯಿ ಬಿತ್ತು ಒಂದು ಗಿಡ ಬಂದು. ಇದು ಒಂದು ಏಕ್ರೆಗೆ ಬಂದು 2000 ಗಿಡ ನಾವು ನಾಟಿ ಮಾಡಿದ್ವಿ ಸರ್. ಗುಜರಾತಿಂದ ತಂದಿರೋದು ಏನು ಭಿನ್ನ ಅಂದರೆ ಇದು ನಮಗೆ ಇದು ಇಳುವರಿ ಜಾಸ್ತಿ ಬರುತ್ತೆ, ಅದು ಇಳುವರಿ ಕಮ್ಮಿ ಬರುತ್ತೆ, ಆದ್ದರಿಂದ ಅಷ್ಟೇ ಇನ್ನೇನಿಲ್ಲ. ಆಮೇಲೆ ನಮಗೆ ಇದು ಸೈಜು ಸ್ವಲ್ಪ ದಪ್ಪ ಬರುತ್ತೆ. ಇದು ಸೈಜ್ ಬಂದರೆ ನಮಗೂ ಸ್ವಲ್ಪ ಇದು ತೂಕದಲ್ಲಿ ಸ್ವಲ್ಪ ನಮಗೆ ಇದು ಜಾಸ್ತಿ ಬರುತ್ತೆ, ಆದ್ದರಿಂದ ನಾವು ಇದು ತರಿಸ್ಕೊಂಡ್ವಿ. ನಾವು ತಂದದ್ದು ರೆಡ್ ಪಿಂಕು, ಗುಜರಾತಿಂದ ತಂದಿದ್ದೆ ರೆಡ್ ಸರ್. ಇದು ನಾವು ಗುಜರಾತಿಂದ ತಂದಿದ್ದು CM ರೆಡ್ ಅಂದ್ಬಿಟ್ಟು. ಇದರಲ್ಲಿ ಬೇರೆ ಬೇರೆ ತಳಿಗಳು, ಬೇರೆ ಬೇರೆ ವೈಟು, ಯೆಲ್ಲೋ ಎಲ್ಲ ಇದೆ. ಆದರೆ ನಮ್ಗೆ ಲಾಭ ಬರ್ತಾ ಇರ್ತಕ್ಕಂಥದ್ದು ಜಾಸ್ತಿ ಅಂದರೆ ಇದೇ ರೆಡ್ ಪಿಂಕ್ ಅಂತ ಹೇಳಿದ್ರು, ಆದ್ದರಿಂದ ನಾವು ಇದೇ ತಂದು ಹಾಕ್ಕೊಂಡಿದ್ದೀವಿ ಸರ್. ಇದರಿಂದ ಲಾಭ ಜಾಸ್ತಿ ಇದೆ. ಡ್ರ್ಯಾಗನ್ ಫ್ರೂಟ್ ಬೆಳೆ ಎಲ್ಲ ರೀತಿಯ ಮಣ್ಣಿನಲ್ಲೂ ಬೆಳೆಯುತ್ತದೆ. ಇಂಥದ್ದೇ ನಿರ್ದಿಷ್ಟವಾದ ಮಣ್ಣು ಅಂತೇನಿಲ್ಲ. ಕಪ್ಪು ಮಣ್ಣು, ಕೆಂಪು ಮಣ್ಣಿನಲ್ಲೂ ಬೆಳೆಯಬಹುದು. ಆದರೆ ಕೆಂಪು ಮಣ್ಣಿದ್ರೆ ಇಳುವರಿ ದೃಷ್ಟಿಯಿಂದ ಉತ್ತಮ. ಇನ್ನು ಸಾಮಾನ್ಯ ಹವಾಗುಣವಿರುವ ಎಲ್ಲ ಪ್ರದೇಶಗಳಲ್ಲೂ ಮಾಡಬಹುದಾದ ಕೃಷಿ ಇದು. ಆದರೆ ಯಥೇಚ್ಛವಾಗಿ ಮಳೆ ಬೀಳುವ ಮತ್ತು 37 ರಿಂದ 38 ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕ ಉಷ್ಣಾಂಶವಿರುವ ಪ್ರದೇಶಗಳಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯೋದಿಲ್ಲ. ಒಂದೊಮ್ಮೆ ಬೆಳೆದರೂ ಗಿಡವೂ ಚೆನ್ನಾಗಿ ಬೆಳೆಯೋದಿಲ್ಲ. ಇಳುವರಿ ತೀರಾ ಕಡಿಮೆ ಮತ್ತು ಕಳಪೆಯಾಗಿರುತ್ತೆ. ಮಣ್ಣು ಕೆಂಪು ಮಣ್ಣು ಇರಬೇಕು. ಕೆಂಪು ಮಣ್ಣಲ್ಲೂ ಚೆನ್ನಾಗುತ್ತೆ ಈ ಬೆಳೆ. ಆಮೇಲೆ ಇದು ಕಲ್ಲು ಮಣ್ಣಲ್ಲೂ ಚೆನ್ನಾಗಾಗುತ್ತೆ. ಆಮೇಲೆ ಬಂದು ಈಗ ನಾವು ಏನಂದರೆ ಹೇಳ್ತಾ ಇರೋದು, ಕೆಂಪು ಮಣ್ಣಲ್ಲಿ ಸ್ವಲ್ಪ ಜಾಸ್ತಿ ಇಳುವರಿ ಬರುತ್ತೆ, ಗಿಡನೂ ಚೆನ್ನಾಗಾಗುತ್ತೆ. ಆಮೇಲೆ ಕಲ್ಲು ಭೂಮಿಯಲ್ಲಿ ಸ್ವಲ್ಪ ಗಿಡ ಚೆನ್ನಾಗಿ ಬರಲ್ಲ, ಇದು ಕಾಯಿನೂ ಸೈಜ್ ಬರಲ್ಲ, ಆಮೇಲೆ ಇಳುವರಿನೂ ಜಾಸ್ತಿ ಬರಲ್ಲ ಸರ್ ಅದರಲ್ಲಿ. ಆಮೇಲೆ ಇದು ನಾವು ನೀರು ಬಂದು ಇದಕ್ಕೆ ಡ್ರ್ಯಾಗನ್ ಫ್ರೂಟ್ಗೆ ಬಂದು ನೀರು ಭಾರಿ ಕಮ್ಮಿನೇ. ಅದರಲ್ಲಿ ಒಂದು ಈಗ ಮಳೆಗಾಲದಲ್ಲಂತೂ ನೀರೇ ನಮ್ಗೆ ಬೇಕಾಗಿಲ್ಲ, ಅದು ಕೇಳ್ತಾನೆ ಇಲ್ಲ ನೀರು. ಬೇಸಿಗೆನಲ್ಲಿ ಮಾತ್ರ ವಾರಕ್ಕೊಂದು ಸರ್ತಿ 15 ದಿವ್ಸಕ್ಕೊಂದು ಸರ್ತಿ ಬಿಟ್ಕೊಂಡು ಚೆನ್ನಾಗಿ ತ್ಯಾಮ ಮಾಡಿಕೊಂಡು ಸಾಕು. ಡ್ರ್ಯಾಗನ್ ಫ್ರೂಟ್ ದೀರ್ಘಾವಧಿಯ ಬೆಳೆಯಾಗಿರೋದ್ರಿಂದ ಬೆಳೆಯ ಸೂಕ್ತ ನಿರ್ವಹಣೆಗೆ ಹೆಚ್ಚು ಗಮನ ಕೊಡಬೇಕು. ಈ ಬೆಳೆಯಲ್ಲಿ ಪೋಷಕಾಂಶ ನಿರ್ವಹಣೆ ಹಾಗೂ ರೋಗ ಕೀಟಗಳ ಬಾಧೆಯನ್ನ ಹೇಗೆ ನಿರ್ವಹಿಸಬಹುದು ಅನ್ನೋದನ್ನ ನೋಡೋಣ. ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ಕೆಳಮುಖವಾಗಿ ಬೆಳೆಯುವಂತೆ ಮಾಡಲು ಕಲ್ಲು ಕಂಬದ ಮೇಲೆ ರಿಂಗ್ ಅಥವಾ ಟೈರ್ ಇಡಬೇಕು. ಗಿಡವನ್ನ ಟೈರ್ ಮೂಲಕ ಕೆಳ ಭಾಗಕ್ಕೆ ಬೆಳೆಸಿದಾಗ ಉತ್ತಮ ಇಳುವರಿ ಸಿಗುತ್ತೆ ಮತ್ತು ಕಟಾವು ಮಾಡಲು ಅನುಕೂಲವಾಗುತ್ತೆ. ಈ ಟೈರ್ ಬಂದು ಸರ್, ಇದು ಟೈರ್ ಹಾಕೋದಕ್ಕೆ ನಮಗೆ ಸ್ವಲ್ಪ ಗೊತ್ತಾಗಲಿಲ್ಲ. ಆಮೇಲೆ ಅಲ್ಲಿ ನಾವು ತೋಟಗಳಲ್ಲಿ ಹೋಗಿ ಬೇರೆ ರೈತರು ಇಟ್ಟಿದ್ರು, ಅಲ್ಲಿ ಹೋಗಿ ಎಲ್ಲ ನೋಡಿ ಅವರು ಈ ಥರ ಇದು ಕಂಬಿ, ಮೋಲ್ಡ್ ಕಂಬಿ ತಂದು ಎಲ್ಲ ಈ ಥರ ವೆಲ್ಡಿಂಗ್ ಮಾಡಿ ರಿಂಗ್ ಟೈಪ್ ಮಾಡಿ, ಆಮೇಲೆ ಆ ರಿಂಗ್ ಟೈಪ್ ಮಾಡಿ ಅದನ್ನೆಲ್ಲ ಕೂಚಕ್ಕೆ ಫಿಕ್ಸಿಂಗ್ ಮಾಡಿ ಆಮೇಲೆ ಟೈರು ಇಟ್ಟು ರೆಡಿ ಮಾಡಿದ್ದೀವಿ ಸರ್. ನಾವು ಟೈರ್ ಹಾಕೋದಕ್ಕೆ ಈ ಬೆಳೆಗೆ ಟೈರ್ ಹಾಕಲೇಬೇಕು. ಯಾಕಂತೀರ, ಈ ಟೈರು ಈ ಬೆಳೆಗೆ ಹಾಕಿದ್ರೆ ಆ ಟೈರ್ ಗಿಡ ಒಳಗಡೆ ಹೋಗಿ ಟೈರ್ ಒಳಗಡೆ ಹೋಗಿ ಮತ್ತೆ ಇದು ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ನಾವು ಆ ಗಿಡ ಕೆಳಗಡೆ ಬಂದಾಗ ಮಾತ್ರ ಕಟ್ ಮಾಡಿಕೊಂಡು ಮತ್ತೆ ಬೇಕಾದ ರೈತರಿಗೆ ಆದ ಸಸಿಯನ್ನು ನಾವು ಕೊಡ್ಬೋದು. ಅದಕ್ಕಾಗಿ ನಾವು ಆ ಥರ ಮಾಡಿದ್ದೀವಿ ಸರ್. ಡ್ರ್ಯಾಗನ್ ಫ್ರೂಟ್ ಬೆಳೆಗೆ ಹೆಚ್ಚಿನ ರೋಗ ಮತ್ತು ಕೀಟದ ಬಾಧೆ ಇರುವುದಿಲ್ಲ. ಸರಿಯಾಗಿ ಬೆಳೆಯ ನಿರ್ವಹಣೆ ಮಾಡದಿದ್ರೆ ಕೆಲವೊಂದು ಹಲವು ರೋಗ ಮತ್ತು ಕೀಟಗಳು ಬೆಳೆಯನ್ನ ಬಾಧಿಸುತ್ತವೆ. ಇವುಗಳನ್ನು ಸೂಕ್ತ ನಿರ್ವಹಣೆ ಮೂಲಕ ಹತೋಟಿ ಮಾಡಬಹುದು. ಬಬ್ಬೆ ರೋಗ ಅಂತ ಜಾಸ್ತಿ ಬರುತ್ತೆ ಇದು. ಆ ಬಬ್ಬೆ ರೋಗ ಬಂದಾಗ ನಾವು ಈಮಿಕ್ ಅಂತ ನಾವು ಬಳಸ್ತೀವಿ.
ಆ ಈಮಿಕ್ ಅಂತ ಬಳಸಿದಾಗ ಬಯೋಕಿರಿಕ್ ಅಂದ್ಬಿಟ್ಟು ಅದು ಬರುತ್ತೆ, ಅದೂ ಹಾಕ್ಬೋದು, ಇಲ್ಲ ಈಮಿಕ್ ಅಂತ ಹಾಕ್ಬೋದು. ಎರಡರಲ್ಲಿ ನಾವು ಒಂದು ಈಮಿಕ್ ಅಂತ ಹಾಕಿದಾಗ ಆ ಬಬ್ಬೆ ರೋಗ ಸ್ವಲ್ಪ ಅವಾಯ್ಡ್ ಕಮ್ಮಿ ಆಗಿತ್ತು. ಆಮೇಲೆ ಬಯೋಕೇರ್ ಅಂದ್ಬಿಟ್ಟು ಅದು ಕೊಟ್ರಿ. ಅದು ಕೊಟ್ಟಾಗ ಹಂಗೆ ತಕ್ಷಣ ಸರ್ ಅದು ಹಾಕಿದ್ಮೇಲೆ ಒಂದು 2 ದಿವಸ 3 ದಿವಸದಲ್ಲಿ ಆ ಬಬ್ಬೆ ರೋಗ ಅನ್ನೋದು ಎಲ್ಲ ಗಿಡ ಕೊಳ್ದಂಗೆ ಬರುತ್ತೆ ಸರ್. ಅದು ಈ ಬುಡದಲ್ಲಿ ಕೊಳ್ದಂಗೆ ಗಿಡ ಬರುತ್ತೆ. ಆ ಬಯೋಕೀರ್ ಅಂದ್ಬಿಟ್ಟು ಅದು ನಾವು ಸ್ಪ್ರೇ ಮಾಡಿದ್ರೆ ಅದು 1 ದಿನ ಇಲ್ಲ ಅಂದರೆ 2 ದಿನದಲ್ಲಿ ಆ ರೋಗ ಅವಾಯ್ಡ್ ಆಗುತ್ತೆ. ನೀರಿಗೆ ಬಂದು ನಾವು 1 ಲೀಟ್ರಿಗೆ ಬಂದು 5 ml ಹಾಕ್ಕೊಳ್ತೀವಿ ಸರ್. 1 ಲೀಟ್ರ್ ನೀರಿಗೆ ಬಂದು 5 ml ಬಯೋಕೀರ್ ಆಗ್ಬೋದು, ಇಲ್ಲ ಈಮಿಕ್ ಆಗ್ಬೋದು, ಯಾವುದಾದ್ರೂ ಎರಡರಲ್ಲಿ ಒಂದು ಹಾಕ್ಕೊಳ್ಬೋದು. ಈಮಿಕ್ ಹಾಕಿದ್ರೆ ಸ್ವಲ್ಪ ಕಮ್ಮಿ ಅವಾಯ್ಡ್ ಆಗುತ್ತೆ, ಇದು ಬಯೋಕೀರ್ ಹಾಕಿದ್ರೆ ಸ್ವಲ್ಪ ಜಲ್ದಿ ಕ್ಯೂರ್ ಆಗುತ್ತೆ. ಸಸಿ ನಾಟಿ ಮಾಡಿದ 8 ತಿಂಗಳ ಬಳಿಕ ಹೂ ಬಿಡುತ್ತದೆ. ಕಾಯಿ ಕಚ್ಚುವ ಹಂತ ಮತ್ತು ಕಾಯಿ ಬೆಳವಣಿಗೆ ಹಂತದಲ್ಲಿ ಗಿಡಗಳಿಗೆ ಪೋಷಕಾಂಶ ಒದಗಿಸಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನೀರಿನಲ್ಲಿ ಕರಗುವ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳನ್ನು ಬೆಳೆಗೆ ನೀಡುತ್ತೇವೆ ಅಂತಾರೆ ತಾಯಪ್ಪ ಅವರು. ಗಿಡನಲ್ಲಿ ಇಟ್ಟ ಮೇಲೆ ನಾವು ಒಂದು 8 ತಿಂಗಳಿಗೆ ಇದು ಹೂವು ಸ್ಟಾರ್ಟ್ ಆಗುತ್ತೆ. ಆ ಹೂವು ಸ್ಟಾರ್ಟ್ ಆದಮೇಲೆ ನಾವು ಈಗ ಒಂದು ತಿಪ್ಪೆ ಗೊಬ್ಬರ ನಾವು ವರ್ಷಕ್ಕೆ ಒಂದೇ ಸಲ ಕೊಡ್ತಾ ಇರೋದು ಗಿಡಕ್ಕೆ ಮಾತ್ರ. ಆಮೇಲೆ ಈ DAP ಅದು ಇದು ಹೂವು ಸ್ಟಾರ್ಟ್ ಆದಮೇಲೆ 8 ತಿಂಗಳಾಯಿತು, ನಾವು ಗಿಡ ಇಟ್ಟು 8 ತಿಂಗಳಿಗೆ ಹೂವು ಸ್ಟಾರ್ಟ್ ಆಯಿತು. ಆ ಹೂವು ಸ್ಟಾರ್ಟ್ ಆದಮೇಲೆ DAP ಮತ್ತು ದಿನ ತಪ್ಪಿ ದಿನ ಡ್ರಿಪ್ ಗೊಬ್ಬರ ಕೊಟ್ಕೊಂಡ್ವಿ, ಗಿಡ ಚೆನ್ನಾಗಿರುತ್ತೆ ಅಂತ. ಯಾಕೆ ಡ್ರಿಪ್ ಗೊಬ್ಬರ ಕೊಟ್ಟರೆ ಅಂದರೆ ಈ ಕಾಯಿ ಜಾಸ್ತಿ ಬಂದ ಗಿಡದಲ್ಲಿ ಗಿಡ ಒಣಗುತ್ತೆ ಸರ್. ಇದು ಆ ಗಿಡ ಒಣಗಬಾರ್ದು ಅಂದ್ಬಿಟ್ಟು ನಾವು ಡ್ರಿಪ್ ಗೊಬ್ಬರ 1 ದಿನ ಬಿಟ್ಟು 1 ದಿನದಲ್ಲಿ ನಾವು 1 ಎಕರೆ ಭೂಮಿಗೆ ಬಂದು 5 kg ಡ್ರಿಪ್ ಗೊಬ್ಬರ ನಾವು ದಿನ ಬಿಟ್ಟು ದಿನ ನಾವು ಬಿಡ್ತಾಯಿದ್ದೀವಿ. ಯಾಕೆ ಗಿಡ ಒಣಗದೇ ಇರಲಿ ಅಂದ್ಬಿಟ್ಟು ಅದು ಬಿಡ್ತಾ ಇರೋದು ಸರ್. ಇದು ಆದಷ್ಟು ನಾವು ಗಿಡದಲ್ಲಿ ಇದು ರೆಡ್ ಬರೋವರೆಗೂ ಇದ್ದು ಕಟ್ ಮಾಡಿದ್ರೆ ಭಾರಿ ಒಳ್ಳೆ ಸರ್. ಇದು ಕಾಯಿ ಬಂದಾಗ ಕಟ್ ಮಾಡಿದ್ರೆ ನಮ್ಗೆ ಸೈಜು ಬರೋಲ್ಲ, ಆಮೇಲೆ ಹಣ್ಣು ಕ್ವಾಲಿಟಿನೂ ಇರೋಲ್ಲ, ಟೇಸ್ಟು ಇರೋಲ್ಲ ಸರ್. ಇದು ಅದರಿಂದ ಇದು ಗಿಡದಲ್ಲೇ ಕೆಂಪು ಬಂದಾಗ ರೆಡ್ ಬಂದಾಗ ಕಟ್ ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು, ಚೆನ್ನಾಗಿರುತ್ತೆ. ಆವಾಗ ಇದು ರೆಡ್ ಬಂದಾಗಲೂ ಕೂಡ ನಾವು ಕಟ್ ಮಾಡ್ಕೊಂಡು 1 ವಾರ ಇಡ್ಬೋದು ಸರ್. ಇದು ಮನೆಯಲ್ಲಿ ನಾವು 1 ವಾರ ಇಟ್ಕೊಂಡು ತಿನ್ಬೋದು. ಡ್ರ್ಯಾಗನ್ ಫ್ರೂಟ್ ಅನ್ನ ಕೆಲವೇ ರೈತರು ಬೆಳೆಯುತ್ತಿರುವುದರಿಂದ ಈ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬಹುದು. ಇನ್ನು ಡ್ರ್ಯಾಗನ್ ಫ್ರೂಟ್ ಹಣ್ಣುಗಳನ್ನ ಗಿಡದಲ್ಲೇ ಹಣ್ಣಾಗುವವರೆಗೆ ಬಿಟ್ಟು ಕಟಾವು ಮಾಡಬೇಕು. ಆಗ ಹಣ್ಣಿನ ಗುಣಮಟ್ಟ ಉತ್ತಮವಾಗಿರುತ್ತದೆ. ಕಟಾವಾದ ಬಳಿಕ ಹಣ್ಣನ್ನು 1 ವಾರ ಇಟ್ಟು ಬಳಸಬಹುದು. ಹಣ್ಣಿಗೆ ಅಂದರೆ ಎಲ್ಲ ಹಣ್ಣಿಗೂ ಮಾರ್ಕೆಟ್ ಇದೆ, ಆದರೆ ಈಗ ಇದು ಸ್ವಲ್ಪ ಕಮ್ಮಿ ಅಲ್ಲಲ್ಲಿ ರೈತರು ಬೆಳೆಯೋದ್ರಿಂದ ಸ್ವಲ್ಪ ಮಾರ್ಕೆಟಲ್ಲಿ ಸ್ವಲ್ಪ ಇದನ್ನ ಜನ ಜಾಸ್ತಿ ಇದು ಮಾಡ್ತಾಯಿದ್ದಾರೆ. ಇದು ಏನಪ್ಪ ನೀವು ಈ ಥರ ಐತೆ, ಇದು ಒಂದು ಸಲ ತಿಂದು ನೋಡೋಣ ಚೆನ್ನಾಗಿದೆಯೋ ಇಲ್ಲ ಅಂತ ಎಲ್ಲ ನೋಡ್ತಾರೆ, ಚೆನ್ನಾಗಿರುತ್ತೆ. ಆಮೇಲೆ ಈ BP ಶುಗರ್ ಅವೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಸ್ವಲ್ಪ ಜನ ಜಾಸ್ತಿ ಬಳಸ್ತಾನೂ ಇದ್ದಾರೆ ಇದನ್ನ. ಅದರಿಂದ ಸ್ವಲ್ಪ ಹಣ್ಣು ಮಾರ್ಕೆಟಲ್ಲಿ ಸ್ವಲ್ಪ ಡಿಮ್ಯಾಂಡ್ ಇದೆ ಸರ್. ಸರ್ ಇದು ಆದಷ್ಟು ನಾವು ಗಿಡದಲ್ಲಿ ಇದು ರೆಡ್ ಬರೋವರೆಗೂ ಇದ್ದು ಕಟ್ ಮಾಡಿದ್ರೆ ಭಾರಿ ಒಳ್ಳೆ ಸರ್. ಇದು ಕಾಯಿ ಬಂದಾಗ ಕಟ್ ಮಾಡಿದ್ರೆ ನಮ್ಗೆ ಸೈಜು ಬರೋಲ್ಲ, ಆಮೇಲೆ ಹಣ್ಣು ಕ್ವಾಲಿಟಿನೂ ಇರೋಲ್ಲ, ಟೇಸ್ಟು ಇರೋಲ್ಲ ಸರ್. ಇದು ರೆಡ್ ಬಂದಾಗಲೂ ಕೂಡ ನಾವು ಕಟ್ ಮಾಡ್ಕೊಂಡು 1 ವಾರ ಇಡ್ಬೋದು ಸರ್. ಇದು ಮನೆಯಲ್ಲಿ ನಾವು 1 ವಾರ ಇಟ್ಕೊಂಡು ತಿನ್ಬೋದು. ಡ್ರ್ಯಾಗನ್ ಫ್ರೂಟ್ ಬೆಳೆ ಹೆಚ್ಚು ನಿರ್ವಹಣೆಯನ್ನ ಕೇಳೋದಿಲ್ಲ. ತಿಂಗಳಿಗೊಮ್ಮೆ ಕಳೆ ನಿರ್ವಹಣೆ ಮಾಡಿದ್ರೆ ಸಾಕು. ಇನ್ನು ಕಳೆ ನಿರ್ವಹಣೆ ಮಾಡೋಕೆ 5 ರಿಂದ 6 ಮಂದಿ ಕಾರ್ಮಿಕರು ಬೇಕಾಗ್ತಾರೆ. ಇನ್ನು ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ಉತ್ತಮವಾಗಿ ನಿರ್ವಹಣೆ ಮಾಡಿದ್ರೆ 25 ರಿಂದ 30 ವರ್ಷದವರೆಗೆ ಬಾಳಿಕೆ ಬರುತ್ತೆ. ಈ ಮೂಲಕ ದೀರ್ಘಾವಧಿಯವರೆಗೆ ಇದರಿಂದ ಆದಾಯ ಪಡೆಯೋಕೆ ಸಾಧ್ಯವಿದೆ. ಕಳೆ ಅದು ಇದು ಹೊರಿಬೇಕಾದ್ರೆ ಏನು ಈಗ ನಾವು ಆವಾಗ ಒಂದು 5 ಜನ 6 ಜನ ನಾವು ಕಾರ್ಮಿಕರನ್ನ ಕರೆಸ್ಕೊಂಡು ನಾವು ಅವ್ರ ಹತ್ರ ಕೆಲಸ ಮಾಡಿಸ್ಕೊತೀವಿ. ಅಂದರೆ ಆವಾಗ ನಾವು ಮಾಡಿಸ್ಲೇಬೇಕು, ಅವ್ರ ಕೂಲಿ ಕೊಡಲೇಬೇಕು. ಹಂಗನ್ಬಿಟ್ಟು ನಾವು ಮಾಡೋಕ್ಕಾಗಲ್ಲ. ಅವ್ರ ಜೊತೆಯಲ್ಲಿ ನಾವು ಮಾಡಬೇಕು. ಅವ್ರ ಜೊತೆಯಲ್ಲಿ ನಾವು ಮಾಡಿದ್ರೆ ನಮಗೂ ಸ್ವಲ್ಪ ಕೂಲಿ ಗಿಟ್ಟುತ್ತೆ, ಇದಾಗುತ್ತೆ. ಆದ್ದರಿಂದ ನಾವು ಏನೋ ಒಂದು ತಿಂಗ್ಳಿಗೊಂದು ಸರ್ತಿ ಆದರೂ ನಾವು ಭೂಮಿ ಕ್ಲೀನಾಗಿರಲಿ ಅಂತ ಹೇಳ್ಬಿಟ್ಟು ನಾವು ತಿಂಗ್ಳಿಗೊಂದು ಸರ್ತಿ ಕಳೆ ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ಇಟ್ಕೊಳ್ತಾಯಿದ್ದೀವಿ ಸರ್. ಒಂದು 5 ರಿಂದ 6 ಜನ ಇಟ್ಕೊಳ್ತೀವಿ ಸರ್. ಒಂದು ತಿಂಗ್ಳಿಗೊಂದು ಸರ್ತಿ ನಾವು ಕ್ಲೀನ್ ಮಾಡ್ಕೊಳ್ತೀವಿ ಸರ್. ಹಣ್ಣು ಬಂದಾಗ ಯಾರೂ ಬೇಕಾಗಿಲ್ಲ ಸರ್. ನಾವು ಮನೆಯವರೇ ಕಟ್ ಮಾಡಿಕೊಂಡು ನಾವು ಎಲ್ಲ ಬಾಕ್ಸ್ ರೆಡಿ ಮಾಡಿ ನಾವು ಮಾರ್ಕೆಟ್ಗೆ ಹಾಕ್ತೀವಿ. ಈ ಗಿಡ ಬಂದು 25 ರಿಂದ 30 ವರ್ಷ ಬರುತ್ತೆ ಸರ್. ಅಂದರೆ 25 ರಿಂದ 30 ವರ್ಷ ಬರುತ್ತೆ ಅಂದರೆ ನಾವು ಅದಕ್ಕೇನು ಕೊಡದೇ ಇದ್ದರೆ ಅದು 25 ವರ್ಷನೂ ಬರೋಲ್ಲ, 30 ವರ್ಷನೂ ಬರೋಲ್ಲ. ಅದು ಟೈಮು ಅದು ನೀರು ಬಿಡಬೇಕು, ಗೊಬ್ಬರ ಕೊಟ್ಕೊಳ್ಬೇಕು,
ಅದು ಏನು ಕೊಡಬೇಕು ಅದಕ್ಕೆ ಟೈಮ್ ನಾವು ವಾರಕ್ಕೆ ಕೊಡಬೇಕು, 15 ದಿವ್ಸ ಕೊಡಬೇಕು, ದಿನ ತಪ್ಪಿಸಿ ದಿನ ಕೊಡಬೇಕು. ನಾವು ಅದು ಕೊಟ್ಕೊಳ್ತಾ ಇದ್ರೆ ಆ ಗಿಡ ನೋಡಿ ಅದು ಚೆನ್ನಾಗಿರುತ್ತೆ. ಒಂದು 25ರಿಂದ 30 ವರ್ಷ ಆ ಗಿಡ ನಮ್ಗೆ ಬರುತ್ತೆ ಸರ್. ಅದು ನಾವು ಗಿಡ ನೆಟ್ಟ ಮೇಲೆ ಒಂದು 4 ವರ್ಷ ಈ ಗಿಡ ಕಟ್ ಮಾಡಬಾರ್ದು. ಯಾಕಂದರೆ ಗಿಡ ನಾವು 4 ವರ್ಷ ಆದಮೇಲೆ ಕಟ್ ಮಾಡಿದ್ರೆ ಚೆನ್ನಾಗಿ ಬಲ್ತಿರುತ್ತೆ. ಅದು ನಾಟಿ ಮಾಡಿ ಬೇರೆಯವ್ರಿಗೆ ಕೊಟ್ಟರು ಕೂಡ ಅವ್ರಿಗೂ ಚೆನ್ನಾಗಿ ಬೆಳೆ ಬರುತ್ತೆ. ನಾವು 4 ವರ್ಷದೊಳಗಡೆ ಆ ಗಿಡನ ನಾವು ಕಟ್ ಮಾಡಿ ನಾಟಿ ಮಾಡಿ ನಾವು ಕೊಟ್ಟರೆಗಾನ ಅದು ಗಿಡ ಅಷ್ಟೊಂದು ಬೆಳವಣಿಗೆ ಬರೋಲ್ಲ. ಆಮೇಲೆ ಇನ್ನೂ ಒಂದು ಸರ್, ಈ ಗಿಡ ನಾವು ಕಟ್ಟಿಂಗ್ ಮಾಡಿ ಅವ್ರಿಗೆ ಹಂಗೆ ತಗೊಂಡು ಹೋದರೆ ಅವ್ರಿಗೆ ನಾವು ಕೊಡ್ಬೋದು. ಅವರು ಅದು ನಾಟಿ ಮಾಡಿ ಅದೆಲ್ಲ ರೆಡಿ ಆದಮೇಲೆ ಅವರು ಗಿಡ ಇಟ್ಕೊಳ್ಬೋದು. ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಇಳುವರಿ ಮತ್ತು ಆದಾಯ ಹೆಚ್ಚುತ್ತೆ. ಹಾಗಾದರೆ ಒಂದು ಎಕರೆಯಲ್ಲಿ ಎಷ್ಟು ಇಳುವರಿ ಪಡೆಯಬಹುದು ಮತ್ತು ಎಷ್ಟು ಆದಾಯ ಬರುತ್ತೆ ಅನ್ನೋ ವಿವರ ನೋಡೋಣ. ಅಲ್ಪ ಪ್ರಮಾಣದಲ್ಲಿ ಹಣ್ಣು ಸಿಕ್ಕಾಗ ಸ್ಥಳೀಯವಾಗಿಯೇ ಅಂಗಡಿಗಳಿಗೆ ಮಾರಾಟ ಮಾಡ್ತಿದ್ದೇವೆ. 500 ಕೆಜಿಗೂ ಹೆಚ್ಚಿನ ಇಳುವರಿ ಬಂದಾಗ ಫ್ರೂಟ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತೀವಿ. ಈ ಹಣ್ಣಿಗೆ ಮಾರುಕಟ್ಟೆ ಸಮಸ್ಯೆ ಎದುರಾಗಿಲ್ಲ. ಗುಣಮಟ್ಟದ ಆಧಾರದಲ್ಲಿ ತಾಯಪ್ಪ ಅವರು ಆದಾಯ ಪಡೆದುಕೊಳ್ಳುತ್ತಿದ್ದಾರೆ. ನಾವು 1 ಎಕರೆ ಡ್ರ್ಯಾಗನ್ ಫ್ರೂಟು ಇಟ್ಟಿದ್ದೀವಿ ನಮ್ಮ ಜಮೀನಲ್ಲಿ. ಅದರಲ್ಲಿ ಬಂದು 8 ತಿಂಗಳು ಆದಮೇಲೆ ಗಿಡ ಇಟ್ಟ ಒಂದು 500 ಕೆಜಿ ಸಿಕ್ಕಿತ್ತು ಫಸ್ಟು ಸ್ಟಾರ್ಟಿಂಗಲ್ಲಿ. ಆಗ ಏನು ನಮಗೇನು ಲಾಭ ಏನು ಕಾಣಿಸ್ಲಿಲ್ಲ. ಈಗ ಬಂದು ನಾವು 2.5 ವರ್ಷ ಆಯಿತು ಗಿಡ ಇಟ್ಟು. ಈಗ ಬಂದು ನಮಗೆ ಒಂದು 2ರಿಂದ 3 ಟನ್ನು ನಮಗೆ ಹಣ್ಣು ಸಿಗ್ತಾಯಿದೆ. ಹಣ್ಣು ಸಿಗ್ತಾ ಇದ್ದರೆ ನಮಗೆ ಕಮ್ಮಿ ಹಣ್ಣು ಬಂದಾಗ ನಾವಿಲ್ಲಿ ಫ್ರೂಟ್ಸು ಹಣ್ಣು ಅಂಗಡಿಗೆ ಹಾಕ್ತೀವಿ ಮತ್ತು ಜ್ಯೂಸ್ ಅಂಗಡಿಗಳಿಗೆ ಹಾಕ್ತೀವಿ. ಜಾಸ್ತಿ ಬಂದಾಗ ಅಲ್ಲಿ ಮಾರ್ಕೆಟ್ ತಗೊಂಡೋಗಿ ಹಾಕ್ತೀವಿ. ಅಂದರೆ ಅವ್ರು ಜಾಸ್ತಿ ತಗೊಂಡು ಬಂದ್ರೇ ನಾವು ತಗೊಳ್ಳೋದು, ಇಲ್ಲದ್ರೆ ನಾವು ತಗೊಳ್ಳಲ್ಲ ಅಂತೇನು ಹೇಳಲ್ಲ. ಅವ್ರು 10 ಕೆಜಿ ತೊಗೊಂಬಂದ್ರೂ ಅವ್ರು ತಗೊಂಡು ಸೇಲ್ಸ್ ಮಾಡ್ತಾರೆ. ಅವ್ರದ್ದೇನೈತೆ ಅವರು ಒಂದು 10% ಅವ್ರು ತಗೊಂಡು ಉಳಿಕೆ ಹಣ ನಮ್ಗೆ ಕೊಡ್ತಾಯಿದ್ದಾರೆ. 10 ಕೆಜಿ ತಗೊಂಡೋದು ತಗೊತಾ ಇದ್ದಾರೆ. ಡ್ರ್ಯಾಗನ್ ಫ್ರೂಟ್ ಸಸಿ ನಾಟಿ ಮಾಡುವ ಮುನ್ನ 500 ಕಲ್ಲು ಕಂಬಗಳನ್ನು 1 ಎಕರೆಯಲ್ಲಿ ನೆಟ್ಟಿದ್ದೆವು. ಸಸಿ, ಕಲ್ಲು ಕಂಬ, ಡ್ರಿಪ್ ಹಾಗೂ ಇತರೆ ಖರ್ಚುಗಳು ಸೇರಿ ಒಟ್ಟು 15 ಲಕ್ಷ ಖರ್ಚಾಗಿತ್ತು. ಮೊದಲ 8 ತಿಂಗಳು ಆದಾಯ ಇರಲಿಲ್ಲ. ಆ ಬಳಿಕ ಸ್ವಲ್ಪ ಆದಾಯ ಬಂದಿತ್ತು. ಈ ವರ್ಷ 3ರಿಂದ 4 ಟನ್ ಹಣ್ಣಿನ ಇಳುವರಿ ಸಿಗಬಹುದು. ಅದರಿಂದ 3ರಿಂದ 4 ಲಕ್ಷ ಆದಾಯ ಸಿಗುತ್ತೆ. ಉತ್ತಮ ಗುಣಮಟ್ಟದ ಹಣ್ಣುಗಳಿಗೆ 150ರಿಂದ 160 ರೂಪಾಯಿ ಇರುತ್ತೆ. 2ನೇ ವರ್ಷದಲ್ಲಿ ಇಳುವರಿ ಕಡಿಮೆ ಇರೋದ್ರಿಂದ 2ರಿಂದ 3 ಲಕ್ಷ ಲಾಭ ಸಿಗುತ್ತೆ. ಇನ್ನು 3ನೇ ವರ್ಷದ ಬಳಿಕ ಕನಿಷ್ಠ 5ರಿಂದ 6 ಲಕ್ಷ ರೂಪಾಯಿ ಲಾಭ ಸಿಗುತ್ತೆ. ಇನ್ನು 2ರಿಂದ 3 ವರ್ಷದಲ್ಲಿ ಬಂಡವಾಳ ವಾಪಸ್ ಆಗುತ್ತೆ. ಆ ಬಳಿಕ ಲಾಭ ಸಿಗುತ್ತೆ ಅನ್ನೋದು ತಾಯಪ್ಪ ಅವರ ಮಾತು. 1 ಎಕರೆ ಭೂಮಿಗೆ ಬಂದು ನಾವು ಕೂಚ ಮತ್ತು ಡ್ರಿಪ್ ಗೊಬ್ಬರ, ಈ ಡ್ರಿಪ್ ವೈರ್ ಬಂದು ಇದು ಕೂಚಿದು ಬಂದು ಒಂದು ಕೂಚ ಬಂದು ನಮ್ಗೆ ಆವಾಗ ಬಿದ್ದಿದ್ದು 270 ರೂಪಾಯಿ ಬಿತ್ತು ಸರ್. ಒಂದು ಕೂಚ ಬಂದು ಆ ಒಂದು ಕೂಚಕ್ಕೆ 270 ರೂಪಾಯಿ ಆದರೆ ನಾವು 500 ಕೂಚ ತರಿಸ್ಕೊಂಡ್ವಿ. 500 ಕೂಚಿಗೆ ಬಂದು ಹತ್ತತ್ರ ಒಂದು 3.5ರಿಂದ 4 ಲಕ್ಷ ಆಯಿತು. ಕೂಚ ಬಿಟ್ಟು ಮತ್ತು ಡ್ರಿಪ್ ಗೊಬ್ಬರ ಡ್ರಿಪ್ಪು ವೈರು ಅದು ನಮಗೆ ಸಬ್ಸಿಡಿನಲ್ಲಿ ಕೊಟ್ಟರು ಸರ್. ಇಲ್ಲಿ 12ರಿಂದ 15 ಸಾವಿರ ರೂಪಾಯಿ ಆಯಿತು ಡ್ರಿಪ್ಪು ವೈರ್ ಬಂದು. ಆಮೇಲೆ ಇದು ಈ ಸಿಂಪ್ಲರು ಅದು ಇದು ನೀರು ಬರೋದಕ್ಕಂತ ಹಾಕ್ತೀವಿ ಸರ್. ಅದು ಬಂದು ಎಲ್ಲ ಸೇರಿ ಒಂದು ನಮಗೆ ಸಿಂಪ್ಲದು ಡ್ರಿಪ್ ವೈರ್ದು ಮತ್ತು ಕೂಚ ನಾಟಿರೋದು, ಕೂಚ ಲೇಬರ್ಸು ಕೂಚ ನಾಟಿರಲ್ಲ ಸರ್, ಅವ್ರಿಗೆ ಬಂದು ಒಂದು ಕೂಚಿಗೆ ಬಂದು 160 ರೂಪಾಯಿ ಕೊಟ್ವಿ ಸರ್ ಒಂದು ಕೂಚ ನಾಟೋದಕ್ಕೆ. ಕೂಚ ಬೆಲೆ 270 ರೂಪಾಯಿ, ಕೂಚ ನಾಟೋದಕ್ಕೆ 160 ರೂಪಾಯಿ. ಇದು ಎಲ್ಲ ಸೇರಿ ನಮಗೆ ಟೋಟಲಾಗಿ 1 ಎಕರೆಗೆ ಬಂದು ಕೂಚದ್ದು, ಲೇಬರ್ಸ್ದು, ಡ್ರಿಪ್ ವೈರ್ದು ಇಷ್ಟು ಸೇರಿ ನಮಗೆ ಹತ್ತತ್ರ ಒಂದು ನಮಗೆ ಟೋಟಲಾಗಿ ಗಿಡ ರೇಟು ಸೇರಿ ನಮಗೆ 15 ಲಕ್ಷ ರೂಪಾಯಿ ಖರ್ಚು ಬಂದು ಸರ್ ಇದಕ್ಕೆ. ಅದರಲ್ಲಿ ಬಂದು ಒಂದು 8 ತಿಂಗಳು ನಮಗೇನು ಸಿಗ್ತಿಲ್ಲ, 1 ರೂಪಾಯಿ ಕೂಡ ಏನಿಲ್ಲ. ಗೊಬ್ಬರ ಕೊಡಬೇಕು, ನೀರು ಕಟ್ಟಬೇಕು, ಆಮೇಲೆ ಈ ಕಳೆ ಕಾರ್ಮಿಕರನ್ನ ಕರ್ಸ್ಕೊಂಡು ಬಂದು 5 ಜನನ ಕರ್ಕೊಂಡ್ಬಂದು ಕಳೆ ಒರೆಸ್ಬೇಕು. ತಿಂಗಳು ಮಾಡಿಸ್ತಾಯಿದ್ವಿ. ಏನು ಒಂದು 8 ತಿಂಗಳು ಏನೂ ಬಂದಿಲ್ಲ ಸರ್. 1 ರೂಪಾಯಿ ಸಂಪಾದನೆ ಇಲ್ಲ, ಖರ್ಚಾಗ್ತಾಯಿತ್ತು. ಆಮೇಲೆ 8 ತಿಂಗಳಾದಮೇಲೆ ಸ್ವಲ್ಪ ನಮ್ಗೆ ಹೂವು ಬಂದು ಒಂದು 500 ಕೆಜಿ ನಮಗೆ ಇದರಲ್ಲಿ ಹಣ್ಣು ಬಂತು.
ಅದರಲ್ಲಿ ಸ್ವಲ್ಪ ನಮಗೊಂದು 30,000 ರೂಪಾಯಿ ಹೋದ ವರ್ಷದಲ್ಲಿ ನಮಗೆ ಒಂದು 30,000 ರೂಪಾಯಿ ನಮಗೆ ಆದಾಯ ಸಿಕ್ತು. ಈಗ ಈ ವರ್ಷದಲ್ಲಿ ಸ್ವಲ್ಪ ಜಾಸ್ತಿ ಬಂದಿದೆ, ಇಳುವರಿನೂ ಜಾಸ್ತಿ ಬಂದಿದೆ. ಈಗ ಈ ವರ್ಷದಲ್ಲಿ ಒಂದು 3ರಿಂದ 4 ಟನ್ನು ಹಣ್ಣು ನಮ್ಗೆ ಸಿಗುತ್ತೆ. ಆದ್ದರಿಂದ ಒಂದು 3-4 ಲಕ್ಷ ರೂಪಾಯಿ ಈ ವರ್ಷದಲ್ಲಿ ನಮಗೆ ಆದಾಯ ಸಿಗ್ಬೋದು ಅಂತ ನಾವು ಹೇಳ್ತೀವಿ ಸರ್. ಒಂದು ಕಟಾವ್ಗೆ 3-4 ಲಕ್ಷ ಸಿಕ್ಕಲ್ಲ ಸರ್. ಈ ವರ್ಷದಲ್ಲಿ ಒಂದು 3ರಿಂದ 4 ಲಕ್ಷ ಸಿಗ್ಬೋದು. ಅಂದರೆ ಗಿಡ ಓತಾ ನಮಗೆ ಡೆವಲಪ್ಮೆಂಟ್ ಆಗ್ತಾಯಿದ್ರೆ, ಗಿಡ ಚೆನ್ನಾಗಿ ಬಲಿತಾಯಿದ್ರೆ ಇನ್ನೂ ಜಾಸ್ತಿ ಫಸಲು ನಮ್ಗೆ ಬರುತ್ತೆ ಸರ್. ವರ್ಷದಿಂದ ವರ್ಷಕ್ಕೆ ನಮಗೆ ಇದು ಬಂದು ಮೇ ಸ್ಟಾರ್ಟ್ ಆದರೆ, ಹೂವು ಸ್ಟಾರ್ಟ್ ಆದರೆ ಸರ್, ಇದು ನವಂಬರ್ವರೆಗೂ ಇರುತ್ತೆ ಸರ್. ಇದು ಟೋಟಲಾಗಿ ನಮಗೆ ಒಂದು 5ರಿಂದ 6 ಲಕ್ಷ ರೂಪಾಯಿ ನಮಗೆ ಸಿಗುತ್ತೆ ಸರ್. ಒಂದು 6 ವರ್ಷದಲ್ಲಿ 6 ಕಟ್ಟಿಂಗ್ ಆದರೆ, ಅದೇ ಜೂನ್ನಲ್ಲಿ ಸ್ಟಾರ್ಟ್ ಆಗಿದ್ರೆ, ಮೇನಲ್ಲಿ ಸ್ಟಾರ್ಟ್ ಆಗಿದ್ರೆ ನವಂಬರ್ವರೆಗೂ ಇದು ಬರ್ತಾ ಇರ್ತವೆ. ಅಂದರೆ ಇದು ಯಾವ ಥರ ಅಂದರೆ, ಹಣ್ಣು ಬಂದಾಗ ಮಾತ್ರ ಯಾವ ಹಣ್ಣು ಬರುತ್ತೋ ಅದು ಕಟ್ಟಿಂಗ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಅಂದರೆ ಒಂದು ವರ್ಷಕ್ಕೆ ಈ ವರ್ಷ ಬಂತು ಇವತ್ತು, ಈ ವರ್ಷದಲ್ಲಿ ಒಂದು 3ರಿಂದ 4 ಟನ್ ಸಿಗುತ್ತೆ. ನೆಕ್ಸ್ಟ್ ವರ್ಷ ಇನ್ನೊಂದು ಅದ್ರ ಡಬ್ಬಲ್ ಆಗುತ್ತೆ ಸರ್. ಒಂದು 4 ಟನ್ ಅಂದರೆ 8 ಟನ್ ಸಿಗುತ್ತೆ. ಆ ರೀತಿ ಇದು ವರ್ಷಕ್ಕೆ ರೈಸ್ ಆಗುತ್ತೆ ಹೊರತು ಕಮ್ಮಿ ಆಗೋಲ್ಲ. ಆವಾಗ ನಮ್ಗೆ ಲಾಭವೂ ಬರುತ್ತೆ ಜಾಸ್ತಿ. ನಾವು ಹಾಕಿರೋ ಬಂಡವಾಳ ಏನು ಮೋಸ ಇರೋಲ್ಲ ಸರ್. ಈಗ ಬಂದು ಕ್ವಾಲಿಟಿ ಇದು 3 ಕ್ವಾಲಿಟಿ ತಗೊತಾರೆ ಸರ್ ಮಾರ್ಕೆಟಲ್ಲಿ. ಒಂದು ಬಂದು ಸೈಜ್ ಬಂದು ಒಂದು ಅರ್ಧ ಕೆಜಿಯಿಂದ ಹಿಡಿದು 800 ಗ್ರಾಮ್ವರೆಗೂ ಬರ್ತಕ್ಕಂಥ ಹಣ್ಣು, ಅದು ಒಂದು 140ರಿಂದ 150 ರೂಪಾಯಿಗೆ ತಗೊತಾ ಇದ್ದಾರೆ ಮಾರ್ಕೆಟ್ ರೇಟಲ್ಲಿ. ನಮ್ಮ ಲೋಕಲಲ್ಲಿ ಕೊಟ್ಟರೆ ಅದು 160 ರೂಪಾಯಿ, 170 ರೂಪಾಯಿ ಆ ಥರ ಎಲ್ಲ ನಾವು ಕೊಡ್ತಾಯಿದ್ದೀವಿ. ಮಾರ್ಕೆಟ್ ರೇಟ್ ಬಂದು 140 ರೂಪಾಯಿಂದ 150 ರೂಪಾಯಿ ಫಸ್ಟು. ಅದು ಅರ್ಧ ಕೆಜಿಯಿಂದ ಬಂದು 800 ಗ್ರಾಮ್. ಇನ್ನು ಮತ್ತೆ 350-400 ಗ್ರಾಮ್ ಅದೆಲ್ಲ ಬರೋದು ಸೆಕೆಂಡ್ ಕ್ವಾಲಿಟಿಗೆ ತಗೊತಾರೆ ಸರ್. 120 ರೂಪಾಯಿ, 130 ರೂಪಾಯಿ ತಗೊತಾರೆ. ಅದಕ್ಕೂ ಇನ್ನು ಸ್ವಲ್ಪ ಕಮ್ಮಿ ಬರ್ತಕ್ಕಂಥದ್ದು 90 ರೂಪಾಯಿ, 100 ರೂಪಾಯಿ ತಗೊತಾರೆ. ಒಂದು 150 ಗ್ರಾಮ್, 200 ಗ್ರಾಮ್, 300 ಗ್ರಾಮ್ ಬರ್ತಕ್ಕಂಥದ್ದು. ತಾಯಪ್ಪ ಅವರು 1 ಎಕರೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದು ಅದರಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. 2ನೇ ವರ್ಷದ ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿ 3ರಿಂದ 4 ಲಕ್ಷ ಆದಾಯ ಗಳಿಸಲಿದ್ದು, ಮುಂದಿನ ವರ್ಷಗಳಲ್ಲಿ ಡ್ರ್ಯಾಗನ್ ಫ್ರೂಟ್ನಲ್ಲಿ ಲಕ್ಷ ಆದಾಯ ಸಿಗಲಿದೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿಗೆ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ. ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.